ಮಾಡಿ ಅಂತ ಧರಣಿ ನಡೆಸ್ತಾ ಇದ್ದಾರೆ. ಸರ್ವ ಸಂಘಟನೆಗಳು ಬೃಹತ್ ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ. ನೋಡಿ, ಎಲ್ಲದಕ್ಕೂ ಒಂದು ಲಿಮಿಟ್ ಅಂತ ಇರುತ್ತೆ. ಆ ಲಿಮಿಟ್ ಕ್ರಾಸ್ ಆದಾಗ ಹೀಗಾಗುತ್ತೆ. ಚಿತ್ರರಂಗದಿಂದ ಈ ವ್ಯಕ್ತಿಯನ್ನ ಅಮಾನತು ಮಾಡಿ ಅಂತ ಧರಣಿ ನಡೆಸಲಾಗ್ತಾ ಇದೆ. ಸರ್ವ ಸಂಘಟನೆಗಳಿಂದ ಬೃಹತ್ ಪ್ರತಿಭಟನೆ. ಯಾವತ್ತು ಮನುಷ್ಯ ಮಾನವೀಯತೆ ಅನ್ನೋದನ್ನ ಕಳ್ಕೊಂಡು ರಾಕ್ಷಸ ಆಗ್ತಾನೋ ಆಗ ಸಮಾಜ ಅವ್ರ ವಿರುದ್ಧ ತಿರುಗಿ ಬೀಳುತ್ತೆ. ದರ್ಶನ್ ವಿಚಾರದಲ್ಲಿ ಹಾಗಾಗುತ್ತಾ ಅನ್ನೋದು ಪ್ರಶ್ನೆ. ನೋಡ್ತಾ ಇದ್ದೀವಿ, ಇದೀಗ ಚಲನಚಿತ್ರ ವಾಣಿಜ್ಯ ಮಂಡಳಿಯ ಮುಂದೆ ದರ್ಶನ್ ವಿರುದ್ಧ ಬೃಹತ್ ಪ್ರತಿಭಟನೆ ನಡೀತಾ ಇದೆ. ಹೀರೋ ಅಂತ ಅನ್ನಿಸ್ಕೊಂಡಂತ ವ್ಯಕ್ತಿ ಕೇವಲ ರಿಯಲ್ ಲೈಫಲ್ಲಿ ಹೀರೋ ಆಗಿ ರಿಯಲ್ ಲೈಫಲ್ಲಿ ರಾಕ್ಷಸ ಆದ್ರೆ ಏನಾಗುತ್ತೆ ಅನ್ನುವಂಥ ಪ್ರಶ್ನೆ. ಜನಸಾಮಾನ್ಯರು ಮಾತನಾಡ್ತಾ ಇದ್ದಾರೆ ಇದನ್ನ. ಇದೀಗ ಚಲನಚಿತ್ರ ವಾಣಿಜ್ಯ ಮಂಡಳಿಯ ಮುಂದೆ ಈ ರೇಣುಕಾ ಸ್ವಾಮಿ ಕೊಲೆ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೊಲೆ ಆರೋಪಿ ಆದ ವ್ಯಕ್ತಿ ಹೇಗೆ ಹೀರೋ ಆಗೋದಕ್ಕೆ ಸಾಧ್ಯ? ಯಾಕಂದ್ರೆ ಲಕ್ಷಾಂತರ ಜನ ನೋಡೋ ಅಂತ ಒಂದು ಸಾಮಾಜಿಕ ಜವಾಬ್ದಾರಿ ಇರೋ ಅಂತ ಒಂದು ಕ್ಷೇತ್ರ ಇದು. ಹಾಗಾಗಿ ದರ್ಶನ್ ಅವರನ್ನ ಚಿತ್ರರಂಗದಿಂದ ಬ್ಯಾನ್ ಮಾಡಿ ಅಂತ ಪ್ರತಿಭಟನೆ ನಡೀತಾ ಇದೆ. ನೇರ ದೃಶ್ಯಗಳನ್ನ ನೋಡ್ತಾ ಇದ್ದೀರಿ. ಚಲನಚಿತ್ರ ವಾಣಿಜ್ಯ ಮಂಡಳಿಗೆ ಹೋಗಿ ಅಲ್ಲಿ ಪ್ರತಿಭಟನಾಕಾರರು ದೂರು ಸಲ್ಲಿಕೆ ಮಾಡ್ತಾ ಇದ್ದಾರೆ. ಇವ್ರನ್ನ ಚಿತ್ರರಂಗದಿಂದ ಅಮಾನತು ಮಾಡಿ ಅಂತ. ಅದು ಅಮಾನತು ಮಾಡಿದ್ರು ಬೋರ್ಡ್ ತೊಗೊಂಡಿದ್ದೆ ಸ್ಟಾರ್ಟಿಂಗ್ ಸ್ವಲ್ಪ ಮೇಲೆ ಹಂಗೆ ಒಂದು ಸ್ವಲ್ಪ ಹಂಗೆ ಇದು ತಗೊಳ್ಳಿ. ಅದೇ ಹಂಗಿರಲಿ ಹಂಗೆ ಕೊಡಿ. ನಡಿ, ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಕೇಸ್ ಪ್ರಕರಣವನ್ನ ಸಿಬಿಐಗೆ ನೀಡುವ ಅವಶ್ಯಕತೆ ಇಲ್ಲ ಅಂತ ಗೃಹ ಸಚಿವ ಪರಮೇಶ್ವರ್ ಕೂಡ ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿರುವ ಅವರು, ಈಗಾಗಲೇ ಪೊಲೀಸರು ಸಮರ್ಥವಾಗಿ ತನಿಖೆ ಮಾಡಿ 13 ಮಂದಿಯನ್ನ ಅರೆಸ್ಟ್ ಮಾಡಿದ್ದಾರೆ. ತನಿಖೆಯ ಬಳಿಕ ಕೊಲೆಯ ನಿಜಾಂಶ ತಿಳಿಯಲಿದೆ ಅಂತ ದರ್ಶನ್ ವಿರುದ್ಧ ರೌಡಿ ಶೀಟ್ ಓಪನ್ ಬಗ್ಗೆ ಡಿಸೈಡ್ ಮಾಡ್ತಾರೆ ಅಂತ ಕೂಡ ಹೇಳಿದ್ದಾರೆ. ಇದು ನಡೆದು ಹೋಗಿದೆ ಘಟನೆ, ಅವನ ಪ್ರಾಣ ಹೋಗಿದೆ. ಈಗ ಯಾರು ಏನು ಮಾಡೋದಕ್ಕಾಗೋದಿಲ್ಲ. ಆದರೆ ಕಾನೂನಿನ ಪ್ರಕಾರ ಏನು ಕ್ರಮ ತಗೋಬೇಕೋ ಅದನ್ನು ಪೊಲೀಸ್ ಇಲಾಖೆ ತಗೊಳುತ್ತೆ. ಅದನ್ನು ನಾವು ಯಾರೂ ಕೂಡ ಸರ್ಕಾರದಿಂದ ನಾವ್ಯಾರೂ ಇಂಟರ್ಫಿಯರ್ ಆಗೋದಿಲ್ಲ. ಅವರಿಗೆ ಫ್ರೀ ಹ್ಯಾಂಡ್ ಕೊಟ್ಟಿದ್ದೀವಿ ಪೊಲೀಸ್ನವ್ರಿಗೆ. ಅವ್ರ ಕಾನೂನು ಪ್ರಕಾರ ಏನು ಕ್ರಮ ತಗೋಬೇಕೋ ತಗೊಳ್ತಾರೆ. ಇದು ನಡೆದು ಹೋಗಿದೆ ಘಟನೆ, ಅವನ ಪ್ರಾಣ ಹೋಗಿದೆ. ಈಗ ಯಾರು ಏನು ಮಾಡೋದಕ್ಕಾಗೋದಿಲ್ಲ. ಆದರೆ ಕಾನೂನಿನ ಪ್ರಕಾರ ಏನು ಕ್ರಮ ತಗೋಬೇಕೋ ಅದನ್ನು ಪೊಲೀಸ್ ಇಲಾಖೆ ತಗೊಳುತ್ತೆ. ಅದನ್ನು ನಾವು ಯಾರೂ ಕೂಡ ಸರ್ಕಾರದಿಂದ ನಾವ್ಯಾರೂ ಇಂಟರ್ಫಿಯರ್ ಆಗೋದಿಲ್ಲ. ಅವರಿಗೆ ಫ್ರೀ ಹ್ಯಾಂಡ್ ಕೊಟ್ಟಿದ್ದೀವಿ ಪೊಲೀಸ್ನವ್ರಿಗೆ. ಅವ್ರ ಕಾನೂನು ಪ್ರಕಾರ ಏನು ಕ್ರಮ ತಗೋಬೇಕೋ ತಗೊಳ್ತಾರೆ. ಇದು ನಡೆದು ಹೋಗಿದೆ ಘಟನೆ, ಅವನ ಪ್ರಾಣ ಹೋಗಿದೆ. ಕೊಲೆ ಕೇಸ್ನಲ್ಲಿ ನಟ ದರ್ಶನ್ ಬಂಧನ ವಿಚಾರಕ್ಕೆ ಫಿಲಂ ಚೇಂಬರ್ ಅಧ್ಯಕ್ಷ ಸಾರಾ ಗೋವಿಂದ್ ಪ್ರತಿಕ್ರಿಯೆ ನೀಡಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿರುವ ಅವರು, ಈ ಘಟನೆ ಚಿತ್ರರಂಗಕ್ಕೆ ಶೋಭೆ ತರುವಂತದ್ದಲ್ಲ. ತಪ್ಪು ಮಾಡಿದವರ ವಿರುದ್ಧ ಸೂಕ್ತ ಕ್ರಮ ತೆಗೆದುಕೊಳ್ಬೇಕು. ರಾಜಣ್ಣ, ಅಂಬರೀಶ್, ವಿಷ್ಣು ನೋಡಿ ಸಮಾಜದಲ್ಲಿ ಹೇಗೆ ಬದುಕಬೇಕು ಅನ್ನೋದನ್ನ ಕಲಿಬೇಕು ಅಂತ ಹೇಳಿದ್ದಾರೆ. ಇದು ತಪ್ಪು ಸರಿ ಅನ್ನೋದನ್ನು ಕಾನೂನು ನಮ್ಮ ಪೊಲೀಸ್ ಇಲಾಖೆ ಇದೆ, ಅವ್ರು ನೋಡ್ಕೊಳ್ತಾರೆ. ಆದರೆ ಸಮಾಜದಲ್ಲಿ ಯಾವ ರೀತಿ ಬದುಕಬೇಕು ಅನ್ನೋದನ್ನು ನಾವೆಲ್ಲರೂ, ರಾಜ್ಕುಮಾರ್ ಅಂಥವ್ರನ್ನ, ವಿಷ್ಣುವರ್ಧನ್ ಅವ್ರನ್ನ, ಅಂಬರೀಷ್ ಅಂಥವ್ರನ್ನ